ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಶಂಕರ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಶುರುವಿನಲ್ಲಿ ಶಿವರುದ್ರಪ್ಪ ಮತ್ತು ಪಾರ್ವತಿಯವರೆಲ್ಲ ಬಂದು ಸುನಂದನ ಕರ್ಕೊಂಡು ಹೋಗೋಕೆ ಅಂತ ಹೇಳ್ಬಿಟ್ಟು ಗೌರಿ ಮನೆಗೆ ಬಂದಿರ್ತಾರೆ. ಆಗ ಅಲ್ಲಿ ಬರೋಕ್ಕಿಂತ ಮುಂಚೆ ಶಂಕರ ಮತ್ತು ಗೌರಿ ಇಬ್ಬರು ಕೂಡ ಅಲ್ಲಿ ಬಂದಿರ್ತಾರೆ. ಎಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ಸುನಂದನ ಕರ್ಕೊಂಡು ಹೋಗೋಕೆ ಎಲ್ಲ ತಯಾರಿ ನಡೀತಾ ಇರುತ್ತೆ. ರುದ್ರಪ್ಪ ಅವರು ಸುನಂದ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಕ್ಕಂತ ರೆಡಿಯಾಗಿರ್ತಾರೆ. ಆಗ ಗೌರಿ ಶಂಕರ ಮುಂದೆ ಬಂದು ಗಾಡಿ ನಿಲ್ಲಿಸಿ ನಿಂತ್ಕೊಂಡಿರ್ತಾರೆ. ಆಗ ಅದನ್ನು ನೋಡಿ ಸುನಂದಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಅಲ್ಲಿಂದ ಶಿವರುದ್ರಪ್ಪ ಅವ್ರ ಕೈ ಬಿಡಿಸ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಗೌರಿ ಹತ್ರ ನಿಂತ್ಕೊಳ್ತಾಳೆ. ಶಿವರುದ್ರಪ್ಪ ಅವರು ಸುನಂದ ಬಾ ಮನೆಗೆ ಹೋಗೋಣ ಅಂತ ಕೇಳಿದಾಗ ಆಗ ಸುನಂದ ಹೆದರ್ಕೊಂಡು, ಸುನಂದವ ನಾನು ಮನೆಗೆ ಹೋಗಿರ್ತೀನಿ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಸುನಂದ ಅವ್ರ ಹತ್ರ ಹೋಗ್ತಾಳೆ. ಶಿವರುದ್ರಪ್ಪ ಅವ್ರ ಹತ್ರ ನನ್ನ ಕರ್ಕೊಂಡು ಶಿವರುದ್ರಪ್ಪ ಅವರು ಹೊರಟೋಗ್ಬಿಡ್ತಾರೆ. ಅಲ್ಲಿ ಗೌರಿ ಮತ್ತು ಶಂಕರ ಇಬ್ಬರು ಕೂಡ ಇರ್ತಾರೆ. ಶಂಕರ ಹೇಳ್ತಾನೆ, ಯಾಕಮ್ಮಿ ಅವರು ಈಟೊಂದು ಬೇಜಾರಾಗಿರಿ, ನಮ್ಮ ಅತ್ತಿಗೆ ಏನು ಡೆಲ್ಲಿಗೆ ಹೋಗೋರು, ನಮ್ಮ ಅಟ್ಟಿಗೆ ತಾನೇ ಹೋಗಿರೋದು ಅಂತ ಹೇಳ್ಬಿಟ್ಟು ಇವನು ಶಂಕರ ಕೇಳಿದಾಗ ಹೇಳ್ತಾನೆ, ಅಲ್ಲೇನಾಯ್ದಿತ್ತು, ನಾವಿರ್ತೀವಿ ತಾನೇ, ಏನೇ ಇದ್ರು ನಾವು ನೋಡ್ಕೊಳೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಹೇಳ್ತಾಳೆ ಜೋಗಿಯವರೇ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ, ಅಲ್ಲ ಜೋಗಿಯವರೇ, ಅವರಿಗೆಲ್ಲರೂ ಸೇರಿಬಿಟ್ಟು ತೊಂದರೆ ಕೊಟ್ಬಿಡ್ತಾರೆ ಅನ್ನೋ ಭಯ ನನಗೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಆಗ ಶಂಕರ ಹೇಳ್ತಾನೆ, ಅಲ್ಲ ಅಮ್ಮಿ ಅವರೇ, ನಮ್ಮ ಅತ್ತಿಗೆವಂಗೆ ಯಾರು ತೊಂದರೆ ಕೊಡ್ತಾರೆ ಅಂತ ನಾನು ನೋಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಆ ಥರ ಹೇಳ್ಬಿಟ್ಟು ಬನ್ನಿ ಅಮ್ಮಿಯವ್ರೆ ಹೋಗೋಣ, ಬಿರ್ಬಿರ್ನೆ ಹೋಗೋಣ ಬನ್ನಿ ಅತ್ತಿ ಗಾಡಿನ ಅಂತ ಹೇಳ್ಬಿಟ್ಟು ಹತ್ತಿಸ್ಕೊಂಡು ಹೋಗ್ತಾನೆ ಶಂಕರ. ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಬರ್ತಾರೆ. ಬಂದಮೇಲೆ ಸುನಂದಗೆ ಪಾರ್ವತಿ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಅಂತ ಹೇಳ್ಬಿಟ್ಟು ಬಾಗ್ಲಲ್ಲಿ ನಿಂತ್ಕೊಂಡಿರ್ತಾಳೆ. ಪಾರ್ವತಿ ಹೇಳ್ತಾಳೆ, ನಮ್ಮ ವಂಶದ ಕುಡಿನ ಓದ್ಕೊಂಡು ನೀನು ಮೊದಲೇ ತನಕ ನನ್ನ ಮನೆಗೆ ಬಂದಿದ್ಯಾ, ಬಲಗಾಲಿಟ್ಟು ಒಳಗಡೆ ಬಾರಮ್ಮ ಅಂತ ಹೇಳ್ಬಿಟ್ಟು ಪಾರ್ವತಿ ಹೇಳ್ತಾಳೆ ಸುನಂದಗೆ. ಆಗ ಸುನಂದ ನಕ್ಕೊಂಡು ಒಳಗಡೆ ಬರ್ತಾಳೆ. ಪಾರ್ವತಿ ಹೇಳ್ತಾಳೆ, ಕೊನೆಗೂ ನೀನು ನನಗೆ ಅಜ್ಜಿ ಮಾಡಿಬಿಟ್ಟೆ, ಕೊನೆಗೂ ನನಗೆ ಮೊಮ್ಮಗ ಕೊಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಅವಳು ಖುಷಿಯಾಗಿರ್ತಾಳೆ ಪಾರ್ವತಿ. ಆಗ ಪಂಕು ಹೇಳ್ತಾಳೆ, ಅಮ್ಮವರೇ, ನಿಮಗೆ ಖುಷಿಯಲ್ಲಿ ಕೈಕಾಲೇ ನಿಲ್ತಿಲ್ಲ ಅಲ್ವೇ ಅಂತ ಹೇಳಿದಾಗ, ಇನ್ನು ಕೇಳ್ತೀಯಲ್ಲೇ ಪಂಕು, ನನ್ನ ಕೈಕಾಲೇ ನಿಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪಾರ್ವತಿ ಹೇಳ್ತಾಳೆ. ಈ ಟೈಮು ಅವಾಗ ಬರ್ತದೆ ಇವಾಗ ಬರ್ತದೆ ಅಂತ ಕಾಯ್ಕೊಂಡು ಕೂತಿದ್ವಿ, ಆ ಟೈಮು ಇವತ್ತು ಬಂದಿದೆ ಅಂತ ಹೇಳ್ಬಿಟ್ಟು ಪಾರ್ವತಿ ಹೇಳ್ತಾಳೆ. ಆಗ ಪಂಕು ಹೇಳ್ತಾಳೆ, ಸೊಸೆ ಬಸರಾಗಿದ್ದಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀರಾ, ಇನ್ನು ನೀವೇ ಬಸರಾಗಿದ್ರೆ ಇನ್ನು ಎಷ್ಟು ಖುಷಿಯಾಗಿರೋದು ಅಂತ ಹೇಳ್ಬಿಟ್ಟು ಪಂಕು ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಪಾರ್ವತಿ ಹೇಳ್ತಾಳೆ, ನಿನಗೆ ಯಾವ ಟೈಮಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತ್ಕೊ ಅಂತ ಹೇಳ್ಬಿಟ್ಟು ಪಾರ್ವತಿ ಪಂಕುಗೆ ಹೇಳ್ತಾಳೆ. ಅಲ್ಲಿದ್ದ ಶಂಕರ ಹೇಳ್ತಾನೆ, ನೋಡಿ ಅಮ್ಮಿಯವರೇ, ಇಷ್ಟು ದಿನ ಅತ್ತಿಗೆವಂಗೆ ಗೋಳ್ ಕೊಟ್ಬಿಟ್ಟು ಈಗ ನಮ್ಮ ಅತ್ತಿಗೆವಂಗೆ ಈಗ ಮಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಖುಷಿಯಾಗಿದ್ದಾರೆ, ಈಗ ಇಷ್ಟು ಪ್ರೀತಿ ಮಾಡ್ತವ್ರೆ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಇಷ್ಟೊಂದು ನಾಟಕ ಮಾಡ್ತಾ ಇದ್ದಾರೆ ನಮ್ಮವ್ವ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಆಗ ಪಾರ್ವತಿ ಗುರಾಯಿಸ್ಕೊಂಡು ಶಂಕರ ನೋಡ್ತಾಳೆ. ಆಗ ಶಂಕರ ಹೇಳ್ತಾನೆ, ನಾನು ತಮಾಷೆ ಮಾಡಿದೆ, ನೀನು ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಡ, ನೀನು ಬಾ ಆರತಿ ಮಾಡು ಒಳ್ಳೆ ಮನಸ್ಸಿಂದ ಅಂತ ಹೇಳ್ಬಿಟ್ಟು ಪಾರ್ವತಿಗೆ ಹೇಳ್ತಾರೆ. ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಎಲ್ಲರೂ ಕೂಡ ಸುನಂದಂಗೆ ತುಂಬಾ ಕೇರ್ ತೊಗೊಳ್ತಾರೆ. ಅದರಲ್ಲೂ ಪಾರ್ವತಿ ಮತ್ತು ಶಿವರುದ್ರಪ್ಪ ಅವರು ತುಂಬಾ ಖುಷಿಯಾಗಿ ಕೇರ್ ತೊಗೊಳ್ತಾರೆ. ಪಾರ್ವತಿ ಹೇಳ್ತಾಳೆ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಏನೇ ಇದ್ರೂ ನನಗೆ ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾರ್ವತಿ ಸುನಂದಂಗೆ ಹೇಳ್ತಾಳೆ. ಆ ಪಾರ್ವತಿ ಬಾದಾಮ್ ಹಾಲು ತೊಗೊಂಡ್ಬಿಟ್ಟು ಸುನಂದ ತಗೊಳಮ್ಮ ಕುಡಿ ಅಂತ ಹೇಳಿದಾಗ ಸುನಂದ ಅದನ್ನ ತಳ್ಳಿಬಿಟ್ಟು ನಾನು ಪದೇ ನಾನು ನಿಮ್ಮನ್ನು ನಂಬಲ್ಲ, ಏನೇ ಇದ್ರೂ ನಿಮ್ಮ ಮಗಿ ಮೇಲೆ ಪ್ರೀತಿ ಇರಬೇಕು ಹೊರತು ನನ್ನ ಮೇಲಲ್ಲ ಅಂತ ಹೇಳ್ಬಿಟ್ಟು ರೇಗಾಡ್ಬಿಡ್ತಾಳೆ. ಕೋಪದಲ್ಲಿ ಸುನಂದ, ಮಗನೇ ಇಲ್ಲ ಅಂದಿದ್ರೆ ನನ್ನ ಮೇಲೆ ಪ್ರೀತಿನೂ ಇರಲ್ಲ ಏನೂ ಇರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಶಿವರುದ್ರಪ್ಪ ಅವರು ಸುನಂದ ಅಂತ ಕೈ ಮಾಡಕ್ಕೆ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.